ನಮಸ್ಕಾರ ಸ್ನೇಹಿತರ. ಆಗಸ್ಟ್ 5 ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಕಾರಣ ಆರ್ಟಿಕಲ್ 370 ರದ್ದು ಮಾಡಿ ಸುಮಾರು 7 ವರ್ಷ ಆಗಿದೆ ಕಣ್ರಿ. ಅದನ್ನ ವಿರೋಧಿಸಿ ಅಲ್ಲಿಯ ಪ್ರಮುಖ ಪಕ್ಷಗಳು ಆಗಸ್ಟ್ 5ರಂದು ಬ್ಲ್ಯಾಕ್ ಡೇ ಅಂತ ಆಚರಣೆ ಮಾಡ್ತಿವೆ. ಜಮ್ಮು ಶ್ರೀನಗರದಲ್ಲಿ ಸೆಕ್ಯೂರಿಟಿ ಹೇಗಿತ್ತು, ಏನ್ ಆಗಿದೆ, ಪ್ರೊಟೆಸ್ಟ್ ಮಾಡಿದ್ರ, ಪೂರ್ತಿ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, 2019 ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಿಗೆ ಆರ್ಟಿಕಲ್ 370ಯನ್ನ ರದ್ದು ಮಾಡಿಬಿಡುತ್ತದೆ. ಅದನ್ನ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿಬಿಡುತ್ತದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಅದಕ್ಕೆ ಈಗ ಆರ್ಟಿಕಲ್ 370 ರದ್ದು ಮಾಡಿ ಸುಮಾರು 7 ವರ್ಷ ಆಯ್ತು. ಇದನ್ನ ವಿರೋಧಿಸಿ ನ್ಯಾಷನಲ್ ಕಾನ್ಫರೆನ್ಸ್, PDP ಮತ್ತು ಕಾಂಗ್ರೆಸ್ 3 ಪಕ್ಷಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ಟಿವೆ. ಅದಕ್ಕೆ ಈ ಆಗಸ್ಟ್ 5 ಬ್ಲ್ಯಾಕ್ ಡೇ ಅಂತ ಹೆಸರು ಇಟ್ಟಿದ್ದಾರೆ. ಆದ್ರೆ ಅದಕ್ಕೆ ಮುನ್ನವೇ ಪೊಲೀಸರು, ಆರ್ಮಿ, CRPF ಎಲ್ಲ ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತ ಮಾಡಿಬಿಟ್ಟಿದ್ದಾರೆ. ಫೋಟೋದಲ್ಲಿ ಕೂಡ ನೋಡ್ತಿರಬಹುದು ನೀವು, ವಿಡಿಯೋದಲ್ಲಿ ಸೈನಿಕರು ಯಾವ ರೀತಿಯಾಗಿ ರಸ್ತೆಗಳು, ಗಲ್ಲಿಗಳಲ್ಲಿ ಎಲ್ಲ ಕಡೆನೂ ಕೂಡ ನಿಂತಿರೋದನ್ನ ನಿಮಗೆ ಕಾಣಿಸ್ತಾ ಇದೆ. ಸೆಕ್ಯೂರಿಟಿ ಯಾವ ರೀತಿಯಾಗಿ ಇತ್ತಂದ್ರೆ, ಜಮ್ಮು ಪ್ರದೇಶದಲ್ಲಿ ವೆಹಿಕಲ್ ಚೆಕಿಂಗ್ ತುಂಬಾನೇ ಜಾಸ್ತಿ ಮಾಡ್ತಾ ಇದ್ರು. ಜಮ್ಮು ಶ್ರೀನಗರ ಹೈವೇ ಮತ್ತು ಜಮ್ಮು ಪಠಾನ್ಕೋಟ್ ಹೈವೇನಲ್ಲಿ ಸ್ಪೆಷಲ್ ಚೆಕ್ ಪೋಸ್ಟ್ ಅನ್ನ ಹಾಕಿದ್ರು. ಬಾರ್ಡರ್ ಏರಿಯಾ ಗಡಿಭಾಗದಲ್ಲಿ ಕೂಡ ಅತಿ ಒಂದು ಸೆನ್ಸಿಟಿವ್ ಜಾಗದಲ್ಲಿ ಹೆಚ್ಚುವರಿ ಫೋಕಸ್ ಅನ್ನ ಮಾಡಲಾಗಿತ್ತು. ಹೆಚ್ಚುವರಿ ಸೈನಿಕರನ್ನ ಅಲ್ಲಿ ನಿಲ್ಲಿಸಲಾಗಿತ್ತು. ಇನ್ನು ಶ್ರೀನಗರದಲ್ಲಿ ಲಾಲ್ ಚೌಕ್ ಸುತ್ತಮುತ್ತ ಸೈನಿಕರನ್ನ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ಕಚೇರಿಗೆ ಹೋಗುವಂತಹ ಎಲ್ಲ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಿದ್ರು. ಯಾಕಂದ್ರೆ ಪ್ರತಿಭಟನೆ ಆಗಬಾರದು ನೋಡಿ, ಅಷ್ಟು ಅಲ್ಲಿ ಒಂದು ಸೆನ್ಸಿಟಿವ್ ಜಾಗದಲ್ಲಿ ಎಲ್ಲ ಕಡೆನೂ ಕೂಡ ಸೈನಿಕರು ನಿಂತ್ಕೊಂಡಿದ್ರು. ಅದರಲ್ಲಿ ಮೊನ್ನೆ ರಾತ್ರಿ PDP ಮುಖ್ಯಸ್ಥೆ ಮತ್ತು ಮಾಜಿ CM ಮೆಹಬೂಬಾ ಮುಫ್ತಿ ಅವರು ಶ್ರೀನಗರದಲ್ಲಿ ಕ್ಯಾಂಡಲ್ ಲೈಟ್ ಅನ್ನ ಹಚ್ಚಿ ಮತ್ತೆ ಆರ್ಟಿಕಲ್ 360 ವಾಪಸ್ ಬೇಕು ಅಂತ ಡಿಮಾಂಡ್ ಮಾಡಿದ್ರು. ಪ್ರತಿಭಟನೆ ಎಲ್ಲೆಲ್ಲಿ ನಡೀತಾ ಇತ್ತಂದ್ರೆ, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದವರು ಜಮ್ಮುವಿನಲ್ಲಿರೋ ತಮ್ಮ ಕಚೇರಿ ಹೊರಗೆ ಸೇರಿ ಪ್ರೊಟೆಸ್ಟ್ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದವರು ಶಾಹಿದಿ ಚೌಕ್ನಲ್ಲಿರೋ ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ PDP ಪಕ್ಷದವರು ಗಾಂಧಿನಗರದಲ್ಲಿರೋ ತಮ್ಮ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಇವರೆಲ್ಲ ಡಿಮಾಂಡ್ಗಳು ಏನಪ್ಪಾ ಅಂದ್ರೆ, ಜಮ್ಮು ಮತ್ತು ಕಾಶ್ಮೀರ್ಗೆ ಸ್ಟೇಟ್ ಹೋಲ್ಡ್ ಕೊಡಿ ಅಂತ. ಅದರ ಜೊತೆಗೆ ಇನ್ನಿತರ ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ನೋಡ್ತಾ ಹೋಗೋಣ. ಯಾಕೆ ವಿರೋಧ ಪಕ್ಷಗಳು ಈ ಆರ್ಟಿಕಲ್ 370ಯನ್ನ ರದ್ದು ಮಾಡಿದ್ದಕ್ಕೆ ಈ ರೀತಿ ಕೂಗುಗಳು ಕೇಳಿ ಬರ್ತಾ ಇದೆ ಅಂದ್ರೆ, ರಾಜ್ಯದ ಜನರ ಅಭಿಪ್ರಾಯ ಪಡೆಯದೆ ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಸಂವಿಧಾನಾತ್ಮಕ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳಿವೆ ಎಂದು ವಾದಿಸಿದರು. ಜೊತೆಗೆ ರಾಜ್ಯದ ಸ್ಥಾನಮಾನಗಳನ್ನು ಕಡಿಮೆ ಮಾಡಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಿ ಕ್ರಮವನ್ನ ವಿರೋಧಿಸುತ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಸ್ಥಾನಮಾನವನ್ನ ಕಡಿಮೆ ಮಾಡಿದ್ದಾರೆ, ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಅವರದು. ಇನ್ನು ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನ ಕೊಡುತ್ತೆ. ಇದಕ್ಕಿಂತ ಮುಂಚೆ ಯಾಕೆ ರದ್ದು ಮಾಡಿದ್ರು ಅಂತ ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಸುಮ್ನೆ ಒಂದು ಆರ್ಟಿಕಲ್ ಅನ್ನ ರದ್ದು ಮಾಡ್ಲಿಕ್ಕಂತೂ ಸಾಧ್ಯವಿಲ್ಲ. ಅದರ ಹಿಂದೆ ಏನೋ ಬಲವಾದ ಕಾರಣಗಳು ಇರ್ತವೆ. 2019ಕ್ಕೆ ನಾವು ಹೋಗಬೇಕಾಗತ್ತೆ. ಆಗಸ್ಟ್ 5ರಂದು ಗವರ್ಮೆಂಟ್ ಆಫ್ ಇಂಡಿಯಾ ಆರ್ಟಿಕಲ್ 370 ಬಹುತೇಕ ವಿಧಿಗಳನ್ನ ಅಮಾನ್ಯಗೊಳಿಸುತ್ತೆ. ಸರ್ಕಾರ ಪ್ರಮುಖ ಕಾರಣಗಳನ್ನ ಕೊಡುತ್ತದೆ. ದೇಶದ ಸಂಪೂರ್ಣ ಏಕೀಕರಣ, ನೀವು ಗೊತ್ತಿದೆ, ಜಮ್ಮು ಮತ್ತು ಕಾಶ್ಮೀರ ಈ ಕಡೆ ಪಾಕಿಸ್ತಾನದ ಭಾಗದಲ್ಲಿ ಕೂಡ ಅವ್ರು ನಮ್ದಂತ ಕೇಳ್ತಾರೆ, ಈ ಕಡೆ ನಾವು ನಮ್ದಂತ ಹೇಳ್ತೀವಿ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕೇಂದ್ರದ ಆಡಳಿತ ಇರಲಿಲ್ಲ. ಅದಕ್ಕಾಗಿ ದೇಶದ ಸಂಪೂರ್ಣ ಏಕೀಕರಣ, ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳಿಗೆ ಹೇಗೆ ಒಂದು ಕಾನೂನು ಇದೆಯೋ ಅದೇ ರೀತಿಯಾಗಿ ಆ ಜಮ್ಮು ಕಾಶ್ಮೀರಕ್ಕೂ ಕೂಡ ಅದೇ ಕಾನೂನು ಬರಬೇಕು. ಒಂದೇ ದೇಶಕ್ಕೆ ಒಂದೇ ಸಂವಿಧಾನ ಮತ್ತು ಒಂದೇ ಕಾನೂನು ಇರಬೇಕು ಅನ್ನುವಂತಹ ಉದ್ದೇಶ ಕೇಂದ್ರ ಸರ್ಕಾರದಾಗಿತ್ತು. ದೇಶ ಸಂಪೂರ್ಣವಾಗಿ ಏಕೀಕರಣ ಹೊಂದಬೇಕು.
ಜೊತೆಗೆ ಅಭಿವೃದ್ಧಿ ಮತ್ತು ಹೂಡಿಕೆಗೆ ಉತ್ತೇಜನವನ್ನ ಜಮ್ಮು ಕಾಶ್ಮೀರ್ನಲ್ಲಿ ಕೊಟ್ರು. ಅಲ್ಲಿಯೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಯಿತು. ಇನ್ನು ಭಯೋತ್ಪಾದನೆ ಹಾಗೂ ಪ್ರತ್ಯೇಕವಾದಗಳನ್ನ ಕಡಿಮೆ ಮಾಡುವ ಪ್ರಯತ್ನ, ಅದನ್ನ ನಮ್ಮ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿಕೊಂಡು ನಮ್ಮ ದೇಶದ ಒಂದು ಭಾಗವನ್ನ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅಲ್ಲಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಹೋದ್ರೆ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ, ಅಲ್ಲಿ ಜನರು ಕೂಡ ಭಾರತೀಯನ್ನಾಗಿ ಒಂದು ಹೆಮ್ಮೆ ಇರತ್ತೆ. ಹೌದು, ಇಲ್ಲಿ ಕೆಲಸ ಮಾಡ್ತಾ ಇದೆ ಭಾರತ, ಅದಕ್ಕಾಗಿ ನಾವು ಭಾರತೀಯರು ಅನ್ನುವಂತಹ ಇಚ್ಛೆ ಕೂಡ ಬರುತ್ತೆ. ಜೊತೆಗೆ ಭಯೋತ್ಪಾದನೆ ಕಡಿಮೆ ಆಗತ್ತೆ, ಅಲ್ಲಿ ಎಲ್ಲವೂ ಕೂಡ ನಮ್ಮ ಸೆಕ್ಯೂರಿಟಿ ಜಾಸ್ತಿ ಆಗತ್ತೆ. ಮೊದಲು ನೋಡ್ತಾ ಇದ್ರಿ ಆರ್ಟಿಕಲ್ 370ಗಿಂತ ಮುಂಚೆ ಕಲ್ಲು ತೂರಾಟ ಏನ್ ಬೇಕೋ ಆ ರೀತಿಯಾಗಿ ಸೈನಿಕರಿಗೆ ಬೆನ್ನಟ್ಟಿ ಹೊಡೆಯೋದು ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇತ್ತು, ಲಾಠಿ ಚಾರ್ಜ್ ಅದು. ಆದ್ರೆ ಈಗ ಆ ರೀತಿ ಏನು ನಡೀತಾ ಇಲ್ಲ, ಎಲ್ಲವೂ ಕೂಡ ಕೇಂದ್ರದ ಕೈಯಲ್ಲಿ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ಅಲ್ಲಿ ಬಿಜೆಪಿ ಪಕ್ಷ ಇರ್ಲಿಲ್ಲ ಅಂದ್ರು, ಬೇರೆ ಪಕ್ಷ ಬಂತಂದ್ರು ಅದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಇಟ್ಕೊಂಡೇ ಅಧಿಕಾರವನ್ನ ಚಲಾಯಿಸಿದ್ರು. ಅಲ್ಲಿ ಏನಾಗತ್ತೆ, ನಮ್ಮ ಭಾರತದ ಒಂದು ಭಾಗವಾಗಿ ಜಮ್ಮು ಕಾಶ್ಮೀರ ಒಮ್ಮತ್ತೆ. ಮೊದಲು ಹೇಗಿತ್ತು, ಈ ಕಡೆ ಪಾಕಿಸ್ತಾನದವರು ಕೂಡ ಅಲ್ಲಿ ಇದ್ರು, ಜೊತೆಗೆ ನಮ್ಮ ಭಾರತೀಯರು ಕೂಡ ಇದ್ರು. ಈ ಜಮ್ಮು ಕಾಶ್ಮೀರ ನಮ್ಮ ಪಾಕಿಸ್ತಾನಕ್ಕೆ ಸೇರ್ಬೇಕಂತ ಅವರು, ಜಮ್ಮು ಕಾಶ್ಮೀರ ನಮ್ಮ ಭಾರತಕ್ಕೆ ಸೇರ್ಬೇಕಂತ ಕೆಲವೊಂದಿಷ್ಟು ಜನರು ಮಾತ್ರ ಇದ್ರು. ಇದಕ್ಕಾಗಿ ಆರ್ಟಿಕಲ್ 370 ರದ್ದು ಮಾಡುವಂತಹ ಅವಶ್ಯಕತೆ ಇತ್ತು. ಅದಕ್ಕಾಗಿ ರದ್ದು ಮಾಡಿದ್ರು. ಇದಕ್ಕೆ ಇಷ್ಟೆಲ್ಲ ಬಲವಾದ ಕಾರಣ ಇದ್ರು ಸಹಿತ ವಿರೋಧ ಪಕ್ಷಗಳು ಇನ್ನೂ ಕೂಡ ಆರ್ಟಿಕಲ್ 360 ಬಗ್ಗೆನೆ ಆರ್ಟಿಕಲ್ 370 ಬಗ್ಗೆನೆ ಹೊಡೆದಾಡ್ತಾ ಇದಾವೆ. ಸ್ವಲ್ಪ ಥಿಂಕ್ ಮಾಡ್ಬೇಕು ಅವರು. ಸ್ಟೇಟ್ ನ ಎಲ್ಲ ಒಂದು ಅಧಿಕಾರ ಸಿಗಬೇಕಂತೆ, ಅಲ್ಲಿ ಕೇಂದ್ರ ಆಡಳಿತ ಪ್ರದೇಶ ಬೇಡವಂತೆ ಅವರಿಗೆ. ಸೊ ನೀವೇ ಥಿಂಕ್ ಮಾಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನೇನ್ ಹೆಚ್ಚಾಗಿ ಹೇಳೋಕ ಇಷ್ಟಪಡೋದಿಲ್ಲ. ಇನ್ನು ಇದರ ಕುರಿತಾಗಿ ನ್ಯಾಯಾಲಯದ ತೀರ್ಪು ಏನಾಗಿತ್ತು, 2023ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಕ್ರಮವನ್ನ ಸಂವಿಧಾನಬದ್ಧ ಒಂದು ತೀರ್ಪು ನೀಡುತ್ತೆ. ಹೀಗಾಗಿ ಆರ್ಟಿಕಲ್ 370 ಬಗ್ಗೆ ಇಂದಿಗೂ ರಾಜಕೀಯವಾಗಿ ವಿಭಿನ್ನ ಅಭಿಪ್ರಾಯಗಳಿದಾವೆ. ಆರ್ಟಿಕಲ್ 370 ರದ್ದು ಆಗಿರೋದು ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ವಿಚಾರ ಅಂತ ಕೊಡುತ್ತೆ. ಹೌದು, ಅಲ್ಲಿ ರದ್ದು ಆಗ್ಬೇಕಾಗಿತ್ತು, ಇದು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರ್ಲಿ, ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಈಗ ನಡೀತಾ ಇದೆ ಅನ್ನುವಂತಹ ಭರವಸೆಯನ್ನ ಇಲ್ಲಿ ತೀರ್ಪನ್ನ ಒಂದು ಕೋರ್ಟ್ ಕೊಡುತ್ತೆ. ಸೊ ಆದ್ರೆ ಇನ್ನೂ ಕೂಡ ಕೋರ್ಟ್ ನಲ್ಲಿ ಕೂಡ ಕೇಸ್ ಕ್ಲೋಸ್ ಆದ್ರೂ ಸಹಿತ ವಿರೋಧ ಪಕ್ಷಗಳು ಬಿಡ್ತಾ ಇಲ್ಲ. ಉದಾಹರಣೆಗೆ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಲಿ, ಜೊತೆಗೆ PDP ಪಕ್ಷ ಆಗಿರ್ಲಿ, CPI ಪಕ್ಷ ಆಗಿರ್ಲಿ, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಲಿ, ಇವೆಲ್ಲವೂ ಕೂಡ ಅದನ್ನ ವಿರೋಧಿಸ್ತಾ ಇದಾವೆ. ಸೊ ಜೊತೆಗೆ ಇದನ್ನ ಬೆಂಬಲಿಸ್ತಾ ಇರುವಂತದ್ದು ಬಿಜೆಪಿ ಪಾರ್ಟಿ, ಜೊತೆಗೆ ಜನತಾದಳ ಪಾರ್ಟಿ, AIDMK ಪಾರ್ಟಿ. ಸೊ ಇವರೆಲ್ಲರೂ ಕೂಡ ಇದಕ್ಕೆ ಆರ್ಟಿಕಲ್ 370ಗೆ ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಬೆಂಬಲಿಸ್ತಾ ಇದೆ. ಅಲ್ಲಿ ಮೊದಲು ಯಾವ ರೀತಿಯಾಗಿ ದಂಗೆ ಹೇಳ್ತಾ ಇತ್ತು ನಿಮಗೆ ಗೊತ್ತಿದೆ. ಆದ್ರೆ ಅಲ್ಲಿ ನಮ್ಮ ಭಾರತೀಯ ಫ್ಲಾಗ್ ಹಾರಾಡ್ಲಿಕ್ಕೆ ಸ್ಟಾರ್ಟ್ ಆಗಿರೋದು 2019ರ ನಂತರ. ನಿಮಗೆ ಗೊತ್ತಿರಬಹುದು ಅದರ ಬಗ್ಗೆ. ಅದಕ್ಕಿಂತ ಮುಂಚೆ ಭಾರತೀಯ ಫ್ಲಾಗ್ ಅನ್ನ ಹಿಡ್ಕೊಂಡು ಹೋದ್ರೆ ಕಲ್ಲು ತೂರಾಟ, ಕಟ್ಟಿಗೆಗಳಿಂದ ಒಗೆಯುವುದು ಇದೆಲ್ಲವೂ ಕೂಡ ನಡೀತಾ ಇತ್ತಲ್ಲಿ. ಸೊ ಅಧಿಕಾರಿಗಳನ್ನಾಗಿರ್ಲಿ ಅಥವಾ ಸೈನಿಕರನ್ನಾಗಿರ್ಲಿ ಹೊಡೆದು ಓಡಿಸಲಾಗ್ತಾ ಇತ್ತು. ಆದ್ರೆ ಈಗ ಯಾವುದೇ ರೀತಿಯಾದಂತಹ ದನಿಗೆಗಳು ಅಲ್ಲಿ ಹೆಚ್ಚಾಗಿ ನಡೀತಾ ಇಲ್ಲ. ಸೊ ಇದಕ್ಕೆ ಆರ್ಟಿಕಲ್ 370 ರದ್ದಾಗಿರುವಂತಹ ಕಾರಣ ಸ್ನೇಹಿತರ. ಇನ್ನು ಇದರ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ಕಮೆಂಟ್ ಮಾಡುವುದರ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸೋದನ್ನ ಮರಿಬೇಡಿ. ಆರ್ಟಿಕಲ್ 370 ರದ್ದು ಆಗಬೇಕಾ, ಇದು ನಿರ್ಧಾರ ಒಳ್ಳೆಯದಾ, ಅಥವಾ ಆರ್ಟಿಕಲ್ 370 ರದ್ದು ಆಗಬಾರದಾ, ಇದು ಸ್ಟೇಟ್ ಲೆವೆಲ್ ನಲ್ಲಿ ಅವರೇ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಸ್ಟೇಟ್ ಆಗಬೇಕಾ, ಕೇಂದ್ರಾಡಳಿತ ಪ್ರದೇಶ ಆಗಬಾರದಾ ಅನ್ನುವಂತಹ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇಂಪಾರ್ಟೆಂಟ್ ದೇಶದ ಬಗ್ಗೆ, ವಿದೇಶಗಳ ಬಗ್ಗೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾಗಿದ್ರೆ ವಿನೋದ್ ಗೌಡ ರಿಪೋರ್ಟ್ಸ್ ಅಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.